Hi, namaste everyone. I hope everybody is fit and fine. Today we are going to prepare biryani. So, as soon as a word ಕೇಳಿದ ತಕ್ಷಣ ಸ್ವಲ್ಪ ಜನಕ್ಕೆ ಸ್ಮೈಲ್ ಬಂದಿರುತ್ತೆ ಆನ್ ಯರ್ ಫೇಸ್. Yeah, it happens with most of us because for most of us biryani is an emotion. Today we are going to cook biryani. So ಮಸಾಲ ಸ್ಟಫೆಲ್ಲ ಹಾಕಿದ್ದೀವಿ. ಅದರಲ್ಲಿ ಏನೇನಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆಮೇಲೆ ಆನಿಯನ್, ಚಾಪ್ಡ್ ಆನಿಯನ್. ಈ ಬಿರಿಯಾನಿಗೆ ಏನು ಸ್ಪೆಷಾಲಿಟಿ ಅಂದರೆ ವಿ ಆರ್ ನಾಟ್ ಗೋಯಿಂಗ್ ಟು ಗ್ರೈಂಡ್ ಎನಿಥಿಂಗ್. ಲಾಸ್ಟ್ ಟೈಮ್ ಒಂದು ಬಿರಿಯಾನಿ ಅಪ್ಲೋಡ್ ಮಾಡಿದಾಗ ನೀವು ನೋಡಿರ್ತೀರ, ಅದರಲ್ಲಿ ಕೋರಿಯಾಂಡರ್ ಮತ್ತು ಪುದೀನ ಇದನ್ನೆಲ್ಲ ಗ್ರೈಂಡ್ ಮಾಡಿರ್ತೀವಿ. ಬಟ್ ದಿಸ್ ಬಿರಿಯಾನಿ ಇಸ್ ಲಿಟಲ್ ಡಿಫ್ರೆಂಟ್. ಐ ವುಡ್ ಸೇ ದಿಸ್ ಈಸ್ ಈಸಿ ಫಾರ್ ಆಲ್ ದ ಬ್ಯಾಚುಲರ್ಸ್ ಟು ಪ್ರಿಪೇರ್. ಯಾಕಂದರೆ ಇದರಲ್ಲಿ ಎಲ್ಲ ಕಟ್ ಆ್ಯಂಡ್ ಆ್ಯಡ್ ಅಷ್ಟೇ. ವಿ ಡೋಂಟ್ ಗ್ರೈಂಡ್ ಎನಿಥಿಂಗ್. ಈ ಬಿರಿಯಾನಿ ಸ್ವಲ್ಪ ಡಿಫ್ರೆಂಟ್. ಸೊ ನೀವು ನೋಡ್ಕೊಳ್ಳಿ ಏನೇನು ಹಾಕ್ತಿದ್ದೀವಿ ಅಂತ. ಉಪ್ಪು ಹಾಕಿದ್ದೀವಿ. ಮೀನ್ ವೈಲ್ ಮೊನ್ನೆ ನಾನು ಡೇ ಫಾರ್ ಎಸ್ಟರ್ಡೇ ಆರ್ ಸಮಥಿಂಗ್ ಲೈಕ್ ದಟ್ ಐ ಹ್ಯಾಡ್ ಅ ಟಿಪಿಕಲ್ ಕ್ವಶನ್ ಇನ್ ಮೈ ಮೈಂಡ್. ಹೌ ಡಿಡ್ ದಿಸ್ ಬಿರಿಯಾನಿ ಕಮ್ ಟು ಬಿ ಎಕ್ಸಿಸ್ಟೆನ್ಸ್? ಸೊ ವೇರಿಯಸ್ ತುಂಬ ಥಿಯರಿಗಳಿದೆ. ಒಂದು 2-3 ಥಿಯರಿ, ಡಿಫ್ರೆಂಟ್ ಥಿಯರೀಸ್ ಇರ್ತದೆ. ಲೈಕ್ ಮೊಘಲ್ಸ್ ಹ್ಯಾವ್ ಇಂಟ್ರಡ್ಯೂಸ್ಡ್ ದಿಸ್ ಬಿರಿಯಾನಿ ಟು ಪೀಪಲ್, ಟು ಇಂಡಿಯಾ, ಆ್ಯಂಡ್ ಸಮ್ ಸೇ ಇಟ್ ಈಸ್ ಇಂಡಿಯನ್ ಫುಡ್. ಎರಡರಲ್ಲೂ ಒಂದಲ್ಲ ಅದರ್ ವೇ, ಒನ್ ಆರ್ ದಿ ಅದರ್ ವೇ ದೇರ್ ಆರ್ ಟ್ರೂತ್ಸ್. ಮೊಘಲ್ಸ್ ಅಂತ ತಗೊಂಡ್ರೆ ಬೇಸಿಕಲಿ ದೇ ಆರ್ ಟರ್ಕ್ಸ್. ಆ್ಯಸ್ ಫಾರ್ ಎಸ್ ಮೈ ನಾಲೆಜ್ ಇಸ್ ಕನ್ಸರ್ನ್, ದೇ ಆರ್ ಫ್ರಮ್ ಸೆಂಟ್ರಲ್ ಏಷ್ಯಾ. I don't think there is a growth of rice. They don't produce rice in Central Asia. Then how can rice be a staple food? ಅದೊಂದು ಕ್ವಶನ್ ಇದೆ ಅಲ್ವಾ. ಜನರಲಿ ಇವಾಗ ಇಫ್ ಯು ಟೇಕ್ ನಾರ್ತ್ ಕರ್ನಾಟಕ, ಅಲ್ಲಿ ಎಲ್ಲರೂ ಜೋಳ ಬೆಳೀತಾರೆ, ರೊಟ್ಟಿ ತಿಂತಾರೆ. ನಮ್ಮ ಕಡೆ ರಾಗಿ ಬೆಳಿತೀವಿ, ಮುದ್ದೆ ತಿಂತೀವಿ. ಆ ಥರ ರೈಸ್ ಎಲ್ಲಿ ಬೆಳೀತಾರೋ ಆ ರೈಸ್ ಬಂದು ಸ್ಟೇಪಲ್ ಫುಡ್ ಆಗುತ್ತೆ. ಸೊ ಐ ಡೋಂಟ್ ನೋ ಹೌ ಟು ಟೇಕ್ ಅ ಸ್ಟ್ಯಾಂಡ್. Some theories say it is from Mughals. Okay, Mughals have introduced. ಒಂದು ಥಿಯರಿ ಹೇಳುತ್ತೆ it is during the time of building of this, what is it called, ತಾಜ್ ಮಹಲ್ ಬಿಲ್ಡ್ ಮಾಡ್ತಿರುವಾಗ ಶಾಜಹಾನ್ ವೈಫ್ ನೋಡುತ್ತಿದ್ದರು. ಅವರು ದ ವರ್ಕರ್ಸ್ಗೆ ಹೆಲ್ದಿ ಫುಡ್ ಬೇಕಂತ, ಮೀಟ್ ಮತ್ತು ಇದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಫುಡ್ ಕೊಡಬೇಕಂತ ಆ ಥರ ಇಂಟ್ರೊಡ್ಯೂಸ್ ಆಯಿತು ಅಂತಲೇ ಹೇಳ್ತಾರೆ. There are other ways also. This biryani somewhere it is related to even Chola's period. So ಅದೆಲ್ಲ ಯಾಕೆ ಬೇಕು ನಮಗೆ ಬೇಕಾಗಿರೋದು ಬಿರಿಯಾನಿ. ಸೊ ಮೀಟ್ ಹಾಕಿದ್ದೀವಿ, ಚಿಕನ್ ಓನ್ಲಿ. ವಿ ಪ್ರಿಫರ್ ಚಿಕನ್ ಮೋಸ್ಟ್ ಆಫ್ ದ ಟೈಮ್. ಅಫ್ಕೋರ್ಸ್ ವಿ ಆಲ್ಸೋ ಈಟ್ ಮಟನ್. ಸೊ ಸ್ವಲ್ಪ ಪ್ರೊಸೀಜರೆಲ್ಲ ಡಿಫ್ರೆಂಟ್ ಆಗಿದೆ. ಫಸ್ಟು ಮಸಾಲಾಸ್ ಹಾಕಿದ್ವಿ, ಮತ್ತು ಆನಿಯನ್ ಹಾಕಿದ್ವಿ, ಆಮೇಲೆ ಚೆನ್ನಾಗಿ ಸಾಟ್ ಮಾಡಿದ್ವಿ. ಆಮೇಲೆ ವಿ ಹ್ಯಾವ್ ಆ್ಯಡೆಡ್ ಚಿಕನ್. ನೌ ವಿ ಹ್ಯಾವ್ ಆ್ಯಡೆಡ್ ಚಿಲ್ಲಿ. ನೌ ಫೈನಲಿ ವಿ ಹ್ಯಾವ್ ಆ್ಯಡೆಡ್ ಕೋರಿಯಾಂಡರ್ ಆ್ಯಂಡ್ ಮಿಂಟ್. ಅದೇ ಪುದೀನ ಮತ್ತು ಕೊತ್ತಂಬರಿನ ಸೀರಿಯಸ್ಲಿ ಐ ಡೋಂಟ್ ನೋ ವಾಟ್ ಮ್ಯಾಟರ್ಸ್. ನಮಗೆ ತಟ್ಟೆಗೆ ಬಂದು ಬಿದ್ದರೆ ಸರಿ. ಸೊ ಚೆನ್ನಾಗಿ ಬೆಂದರೆ ಈ ಥರ ಆಗುತ್ತೆ. Then the important ingredient for this biryani is coconut milk. ಇಲ್ಲಿ ನೋಡಿ, ಇಲ್ಲಿ ಯಾವುದು ನಾವು ಗ್ರೈಂಡ್ ಮಾಡಿ ಹಾಕಿಲ್ಲ ಎಕ್ಸೆಪ್ಟ್ ದಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದನ್ನು ನೀವು ಗ್ರೈಂಡ್ ಮಾಡ್ಬೋದು, ಇಲ್ಲಾಂದರೆ ಒಂದು ಕಲ್ಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಬಿಟ್ಟು ಬೇಕಾದ್ರೆ ಹಾಕ್ಬೋದು. ಇಟ್ ಈಸ್ ಫೈನ್. ವಿ ಹ್ಯಾವ್ ಆ್ಯಡೆಡ್ ಅ ಲಾಟ್ ಆಫ್ ಟೊಮ್ಯಾಟೊ. ಜನರಲಿ ನೀವು ಬಿರಿಯಾನಿ ಕುಕ್ ಮಾಡಿದಾಗ ವಾಟ್ ಯು ಹ್ಯಾವ್ ಟು ಟೇಕ್ ಈಸ್ 1 kg ಚಿಕನ್ಗೆ 3/4 kg ರೈಸ್ ಹಾಕಬೇಕು. ಓನ್ಲಿ ದೆನ್ ಇಟ್ ವಿಲ್ ಬಿ ನೈಸ್. 1 kg ಹಾಕ್ತಾರೆ ಜನರಲಾಗಿ. ಬಟ್ 1 kg ಚಿಕನ್ಗೆ 1 kg ರೈಸ್, 1 kg ಮಟನ್ 3/4 kg ರೈಸ್, 1 kg ಮಟನ್ಗೆ 3/4 kg ರೈಸ್. ಸೊ ಈ ಬಿರಿಯಾನಿಗೆ ನಾವು ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೀವಿ. ಓಕೆ, ಟೊಮೆಟೊ ಹಾಕಿ ಆಯಿತು. ನಾವು ಸ್ವಲ್ಪ ಬೇಯಲಿ ಅಂತ ಬಿಟ್ಟಿದ್ದೀವಿ. ಸೊ ಬೇಯ್ತಾ ಇದೆ, ಕಂಪ್ಲೀಟಾಗಿ ಬೆಂದಿಲ್ಲ, ಇನ್ನೂ ಬೇಯ್ತಾ ಇದೆ. Now we are going to add chili powder, garam masala, turmeric powder. Chili powder ಅಂದರೆ
ಗರಂ ಮಸಾಲ ಆ್ಯಂಡ್ ಟರ್ಮರಿಕ್ ಪೌಡರ್, ಮೆಣಸಿನ್ಕಾಯಿ ಪುಡಿ, ಮೆಣಸಿನ ಪುಡಿ ಮತ್ತು ಗರಂ ಮಸಾಲ ಮತ್ತು ಎಲ್ಲೋ ಅರಿಶಿನ. ಸೊ ನೀಟಾಗಿ ಸಾರ್ಟ್ ಮಾಡಿ, ಡೋಂಟ್ ಮಿಂಟಲ್ ಯುವರ್ ಸ್ಪೂನ್ಸ್ ಟೂ ಮಚ್. ಏನಾಗುತ್ತೆ ಅಂದರೆ ಅದು ಮೀಟ್ ಆಲ್ರೆಡಿ ಬೆಂದಿರುತ್ತೆ ಆಲ್ಮೋಸ್ಟ್, ಅದು ಕಿತ್ಕೊಂಡು ಹೋಗ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಸೊ ಚೆನ್ನಾಗಿ ಬೇಯ್ತಾ ಇದೆ. ನಾವು ವಾಟ್ ಯು ಡೂ, ಆ್ಯಡ್ ಕೋಕೋನಟ್ ಮಿಲ್ಕ್. ಈ ರೇಷೋ ಹೆಂಗಿರ್ಬೇಕಂದ್ರೆ, ಇಮ್ಯಾಜಿನ್ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ 1:2 ಇಸ್ ಆ್ಯಕ್ಚುಲಿ ವಾಟರ್ ರೇಷೋ ಬಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ನೀವೇನು ಮಾಡಬೇಕಂದ್ರೆ 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಕೋಕೋನಟ್ ಮಿಲ್ಕ್, 1 ಗ್ಲಾಸ್ ನೀರು. ಸೊ ಈಕ್ವಲ್ ಪ್ರಪೋರ್ಷನ್. ಇವಾಗ 2 ಗ್ಲಾಸ್ ಅಕ್ಕಿ ಹಾಕ್ತೀರಂದರೆ ಯು ನೀಡ್ ಟು ಆ್ಯಡ್ 2 ಗ್ಲಾಸ್ ಆಫ್ ವಾಟರ್, 2 ಗ್ಲಾಸ್ ಆಫ್ ಕೋಕೋನಟ್ ಮಿಲ್ಕ್. ಓಕೆ, ದಟ್ ಯು ನೋ ವೆರಿ ವೆಲ್ ಎಷ್ಟು ಹಾಕ್ಬೇಕಂತ. ಸಮ್ಟೈಮ್ ಈ ಮಸಾಲ ಜಾಸ್ತಿ ಇದ್ದರೆ ಒಂಚೂರು ನೀರು ಕಡಿಮೆ ಮಾಡ್ತೀವಿ. ಯು ರಿಡ್ಯೂಸ್ ದ ವಾಟರ್, ಆ್ಯಡ್ ಕೋಕೋನಟ್ ಮಿಲ್ಕ್ ಇನ್ ದಟ್ ಪ್ಲೇಸ್. ಸೊ ಅಗೇನ್ ಸಾಲ್ಟ್ ಈಸ್ ಆ್ಯಡೆಡ್ ಫಾರ್ ದ ಟೇಸ್ಟ್. ಸುಮ್ಮನೆ ಸಾಲ್ಟ್ ಆ್ಯಡ್ ಮಾಡಿಬಿಡಿ. ನಾವು ಇಟ್ ಇಸ್ ಲೆಫ್ಟ್ ಟು ಬಾಯ್ಲ್. ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ರೈಸ್ ಹಾಕಬೇಕು. ಈ ರೈಸ್ನ ನೀರಲ್ಲಿ ಹಾಕಿಡಬೇಕು. ಓಕೆ, ಆ ರೈಸು ಸೋಪ್ ಮಾಡಿ ಇಟ್ಟಿರೋ ರೈಸ್ ಚೆನ್ನಾಗಿ ಒಂದು 20-30 ಮಿನಿಟ್ಸ್ ಇಟ್ಟರೆ ಸಾಕು. ದಿಸ್ ಇಸ್ ಬಾಸ್ಮತಿ ರೈಸ್, ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ವಿ ಆರ್ ಯೂಸಿಂಗ್. ಈ ಬಿರಿಯಾನಿಯಲ್ಲಿ ತುಂಬ ವೆರೈಟಿ ಇದೆ. ಈ ದೊಡ್ಡ ರೈಸ್ ಯೂಸ್ ಮಾಡ್ಬೋದು, ಪ್ಲಸ್ ಯು ಕ್ಯಾನ್ ಯೂಸ್ ಜೀರಾ ರೈಸ್ ಅಂತ ಬರುತ್ತೆ. ತಮಿಳಲ್ಲಿ ಸೀರಗ ಸಂಬ ಅಂತಾರೆ. ದಟ್ ಈಸ್ ಅ ಬಿರಿಯಾನಿ ವಿ ಈಟ್ ಇನ್ ದಿಂಡಿಕಲ್ ಜನರಲಿ. ತಲಪಾಕಟ್ಟಿ ಬಿರಿಯಾನಿ ಅಂತಾರೆ. ಸೊ ದ್ಯಾಟ್ ಈಸ್ ಅ ವಂಡರ್ಫುಲ್ ಬಿರಿಯಾನಿ. ತುಂಬ ವೆರೈಟಿ ಇದೆ. ಹೈದ್ರಾಬಾದ್ ಬಿರಿಯಾನಿ ಇದೆ, ಆಂಬೂರ್ ಬಿರಿಯಾನಿ ಅಂತ ಇದೆ, ಮತ್ತು ಕೇರಳ ಬಿರಿಯಾನಿ ಅಂತ ಇದೆ. ನಾವು ವಿ ಆರ್ ಗೋಯಿಂಗ್ ಟು ಆ್ಯಡ್ ಲಿಟಲ್ ಲೆಮನ್, ಒಂದು ಹಾಫ್ ಲೆಮನ್ ಸ್ಕ್ವೀಸ್ ಮಾಡಬೇಕು. ದಟ್ ಯು ಟೇಕ್ ಔಟ್ ದ ಸೀಡ್ಸ್ನ ತೆಗೆದುಬಿಡ್ಬೇಕು. ಇನ್ನು ಸಮ್ಟೈಮ್ ಏನಾಗುತ್ತೆ ಅಂದರೆ, ಈ ಏಲಕ್ಕಿ ಎಲ್ಲ ಹಾಕಿರ್ತೀವಲ್ಲ, ಹಾಕಿಲ್ಲ ಅಂದರೆ ಟೇಸ್ಟ್ ಇರಲ್ಲ. ಹಾಕಿ ತಿನ್ನುವಾಗ ರೈಸ್ ಮಧ್ಯೆ ಸಿಕ್ತಂದರೆ ಅವತ್ತು ಊಟ ಮಾಡ್ದಂಗೆ. ಓಕೆ, ನಾವು ವಾಟ್ ಯು ಗೋಯಿಂಗ್ ಟು ಡೂ ಈಸ್ ಕ್ಲೋಸಿಂಗ್ ಇಟ್. ಅಷ್ಟೇ, ಬಿರಿಯಾನಿ ಈಸ್ ರೆಡಿ. ಅದಕ್ಕೆ ನೀವು ಗೀ ಅದೆಲ್ಲ ಹಾಕ್ಬೇಕಂತ ಅವಶ್ಯಕತೆ ಇಲ್ಲ. ಯು ಡೋಂಟ್ ಹ್ಯಾವ್ ಟು ಆ್ಯಡ್ ಎನಿ ಕರ್ಡ್ ಎನಿಥಿಂಗ್. ಬ್ಯಾಚುಲರ್ಸ್ಗೆ ಬೆಸ್ಟ್ ಬಿರಿಯಾನಿ ಇದು. ಸೊ ಬ್ಯಾಚುಲರ್ಸ್ ಕ್ಯಾನ್ ಟ್ರೈ ಎಟ್ ಹೋಮ್, ಬಿಕಾಸ್ ಕುಕ್ಕರ್ ಇದೆ, ಹೆಂಗಿದ್ರೆ ಮನೆಯಲ್ಲಿ ರೈಸ್ ಇದೆಲ್ಲ ಇರುತ್ತೆ. ಒಂದೇ ವಿಸಿಲ್ ಸಾಕು. 2-3 ವಿಸಿಲೆಲ್ಲ ಬಿಟ್ಬಿಡಿ, ಗಂಜಿ ಆಗಿಬಿಡುತ್ತೆ, ಬಿರಿಯಾನಿ ಆಗಲಿ. ಜಸ್ಟ್ ಸಿಂಗಲ್ ವಿಸಿಲ್, ದೆನ್ ಲೀವ್ ಇಟ್. ನೀಟಾಗಿ ಬಿರಿಯಾನಿ ಆಗಿರುತ್ತೆ. ಲುಕ್ ಎಟ್ ದ ಬಿರಿಯಾನಿ, ಲುಕ್ ಎಟ್ ಇಟ್. ಬಿಡಿ ಬಿರಿಯಾನಿ ಸಖತ್ತಾಗಿರುತ್ತೆ. ಸೊ ಹಿಂಗೆ ಬಿರಿಯಾನಿ ನೋಡ್ತಾ ವಿಡಿಯೋನು ಸ್ವಲ್ಪ ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ನ ಒಂದು ಕಾಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಾಮೆಂಟ್ ಹಾಕಿ, ಹಂಗೆ ಶೇರ್ ಮಾಡಿಬಿಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್. I hope you enjoyed watching the video. Thank you very much.